ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ನೋಡ್ರಿ ಮಧ್ಯಾಹ್ನ ಏನಿಲ್ಲ ಅಂದ್ರೆ ಭೀ 11-11:30 ಎಲ್ಲ ಐತೈತಿ. ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವಾಗ ಅದು ಕನಕದಾಸನ ಫೋಟೋ ಅದ್ರಿ. ಅದು ಬರ್ತಡೇ ಕೊಟ್ಟಿದ್ರಿ ನಮ್ಮ ರಾಧಿಕಾಗ. ಅದಕ್ಕೆ ರಾಧಿಕನ ಬರ್ತಡೇ ಫೋಟೋಗಳು ಅವ ರೀ, ಸಿಗಿಸ್ಬೇಕಾದ್ರೆ ಭಾರಿಗಾಗಿ ಅವು ಏನೋ ಆರ್ಡ್ರ್ ಮಾಡಿದ್ದೇವೆ ರೀ. ಮಳಿಗತ್ಲೆ ಇದ್ದೀವಿ ಅಂಟು ಸಣ್ಣ ಕಿತ್ಕೊಂಡು ಬೀಳತ್ತೀವಿ. ಅದಕ್ಕೆಲ್ಲಾಗ ಇದೊಂದೇ ಕೂತು ಅದಕ್ಕೊಂದೇ ಹಾಕಿವ್ರಿ ಫೋಟೋ ಅಲ್ಲಿ. ಆಮೇಲೆ ಬರ್ರಿ ಇವತ್ತು ಸ್ಪೆಷಲ್ಲಾಗಿ ನಾನು ನಮ್ಮ ನೆಗೆಣಿ ಶೇರ್ಕೆರೆ ಇವತ್ತೊಂದು ಇದು ರೆಸಿಪಿ ತಯಾರು ಮಾಡತ್ತೀವಿ ರೀ. ಇಬ್ಬರು ಕೂಡಿಕೆರೆ ಇದು ಮಾಡಾಕತ್ತೀವಿ ರೀ. ನಾವು ಇಬ್ಬರು ಕೂಡಿ ಅಡುಗೆ ಮಾಡ್ಬೇಕನ್ನತ್ತೀವಿ ಇವತ್ತು. ಏನತ್ತ ಅಂದ್ರೆ ಇವತ್ತು ನಾನು ಆಕಿ ಸೇರ್ಕೆರೆ ಕೇಕ್ ಮಾಡ್ಬೇಕನ್ನತ್ತೀವಿ ರೀ. ಬೇಕ್ರಿ ಸ್ಟೈಲ್ನಲ್ಲಿ ಕೇಕ್ ಹ್ಯಾಂಗೆ ಮಾಡ್ತೀವಲ್ರಿ ಆ ರೀತಿ ಮಾಡ್ಬೇಕನ್ನತ್ತೀವಿ ರೀ. ಬರ್ರಿ ನೋಡೋಣ ನಾನು ನಮ್ಮ ನೆಗೆಣಿ ಹೆಂಗೆ ಮಾಡ್ತೀವಿ ಕೇಕ್ ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಫ್ರೆಂಡ್ಸ, ನಮ್ಮ ನೆಗೆಣಿನ ಸೇರಿ ಇವಾಗ ಮಾಡ್ತೀವಿ ರೀ. ಆಮೇಲೆ ನಮ್ಮ ಚುಕ್ಕೋಣ ರೀ ಭಾಳ ಗದ್ದಲು ಮಾಡ್ತಾವೆ ರೀ. ಯಾವಾಗ ಕೊಡ್ತೀವಿ ಇವಾಗಿಲ್ಲ ಅಂದಂಗೆ ಅಂತದ. ಬರ್ರಿ ಫ್ರೆಂಡ್ಸ, ಇವಾಗ ಮಾಡೋಣಂತ. ಇವಾಗ ನೋಡ್ರಿ ಫ್ರೆಂಡ್ಸ, ಫಸ್ಟ್ ಒಂದು ಬೊಗಣಿ ತೊಗೊಂಡು ಅದಕ್ಕೆ ಒಂದು ಪ್ಯಾಕೆಟ್ ಮೊಸರು ತಂದಿದ್ರಿ. ಅದು ಹಾಕೊಳಗತ್ತೀನಿ ನೋಡ್ರಿ. ನಾ ಎಲ್ಲ ಅಳತಿ ಮಾಡಿ ಹಾಕೊಳಗತ್ತಿಲ್ಲ ರೀ ಫ್ರೆಂಡ್ಸ್. ಎಲ್ಲ ಒಂದು ಸ್ವಲ್ಪ ಅಂದಾಜ್ ಮೇಲೆ ಹಾಕೊಳಗತ್ತೀನಿ ರೀ. ನೀವು ಏನೇನು ಅಳತಿ ಮಾಡಿ ಹಾಕೊಂಡ್ರಂದ್ರೆ ಎಲ್ಲ ಒಂದು ಕಪ್ಪ ಹಿಂಗೆ ಹಾಕೋರಿ. ನಾ ಇಲ್ಲಿ ಅಂದಾಜ್ ಮೇಲೆ ಹಾಕೊಳಗತ್ತೀನಿ ರೀ. ನಾನು ನಮ್ಮ ನೆಗೆಣಿ ಕೂಡಿ ಫಸ್ಟ್ ಟೈಮ್ ಕೇಕ್ ಮಾಡಾಕತ್ತೀವಿ ರೀ. ಹೆಂಗೆ ಆಗ್ತದ ಹೆಂಗೆಲ್ಲ ಗೊತ್ತಿಲ್ಲ. ಫಸ್ಟ್ ಒಮ್ಮ ನಾನು ಮಾಡಿದ್ರಿ, ಅದು ಅಷ್ಟೇ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ಚೆಂದಾಗಿತ್ತು ರೀ ಅದನ್ನು ಕೇಕ. ಆಮೇಲೆ ಈಗ ನಾನು ನಮ್ಮ ನೆಗೆಣಿ ಮಾಡಮು ಅಂತೇಳಿ ಮಾಡತ್ತೀವಿ ರೀ. ನಮ್ಗೆ ಕೇಕ್ ತಿನ್ನಂಗಾಗಿತ್ತು ರೀ. ಅದಕ್ಕೆ ನಮ್ಗೆ ಊರಿಗೆ ಹೋಗಿ ಯಾರು ತಂದು ಕೊಡೋರು ಕೇಕ ಇಲ್ಲರಿ. ಅದಕ್ಕೆಲ್ಲ ನಾವು ಇಲ್ಲೇ ಮನೆ ಮಾಡ್ಕೊಂಡು ತಿನ್ನತ್ತೀವಿ ನೋಡಿರಿ. ಇವಾಗ ಒಂದು ಸ್ವಲ್ಪ ನಾ ಸಕ್ಕರೆ ಹಾಕ್ಲಾಗತ್ತೀನಿ ರೀ. ಇದಕ್ಕೆ ಫಸ್ಟ್ ಮೊಸರು ಹಾಕಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಲಾಗತ್ತೀನಿ ರೀ. ರುಚಿಗೆ ಎಷ್ಟು ಬೇಕಲ್ರಿ ಎಷ್ಟು ರುಚಿ ಆಗ್ತದಲ್ರಿ ಅಷ್ಟು ಚಂದ ಕೇಕ್ ಮಸ್ತ್ ಆಗ್ತದ್ರಿ. ಅದಕ್ಕೆಲ್ಲಾಗೆ ಜಾಸ್ತಿ ಸಕ್ಕರೆ ಹಾಕಿದ್ರಿ ನಾನು ಒಂದು ಸ್ವಲ್ಪ ರುಚಿ ಆಗಲಿ ಅಂತೇಳಿ. ಆಮೇಲೆ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳಗತ್ತೀನಿ ರೀ. ಚಂದ ಗರ ಅಂತ ತಿರುಗಿಸ್ಕೆರೆ ಸಕ್ಕರೆ ಕರಗತನ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡಿರಿ. ಮೊಸರದಾಗೆ ಮಿಕ್ಸ್ ಆಗ್ಬೇಕ್ರಿ ಚಂದಾಗಿ. ಅದು ನೋಡಿರಿ ಯಾವ ರೀತಿ ನಾನು ಮಿಕ್ಸ್ ಮಾಡಾಕತ್ತೀನಿ ಅಂತೇಳಿ. ನಮ್ಮ ನೆಗೆನೂ ಆ ಕಡೆ ಒಂದು ಸ್ವಲ್ಪ ಆಕೆನೂ ಇದು ಕೊಟ್ಟಿದ್ರಿ ನಾನು ಕ್ರೀಮ್ ಮಾಡಕ್ಕಂತೇಳಿ. ಆಕೆ ಕ್ರೀಮ್ ಮಾಡಾಕತ್ತೀಳ್ರಿ. ಮ್ಯಾಲೆ ನಾವೇನು ಕೇಕ್ ಮಾಡ್ತೀವಲ್ರಿ ಕೇಕ್ ಮೇಲೆ ಒರ್ಸಕ್ಕಂತೇಳಿ ಕ್ರೀಮ್ ಮಾಡಾಕತ್ತೀವಿ ರೀ. ಆಕೆನೂ ಕ್ರೀಮ್ ಮಾಡೋದು ತೋರಿಸ್ತೀನಿ ರೀ ನಿಮ್ಗೆ. ಫಸ್ಟ್ ನಾ ಇಲ್ಲಿ ಕೇಕಿಗೆ ಏನೇನು ಬೇಕು ಹೆಂಗೆ ಮಾಡ್ತೀವಿ ಅಂತೇಳಿ ತೋರ್ಸಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಎದ್ರದಿಂದ ಮಾಡ್ತೀವಿ ಏನೇನು ಹಾಕಿ ಮಾಡ್ತೀವಿ ಅಂತೇಳಿ ಎಲ್ಲ ತೋರಿಸ್ತೀನಿ ರೀ ಫ್ರೆಂಡ್ಸ. ನಾವಿಲ್ಲಿ ಕೇಕ್ ನೋಡಿರಿ ಮೈದಾ ಹಿಟ್ಟಿಲ್ಲೇ ಮಾಡತ್ತೀನಿ. ಮೈದಾ ಹಿಟ್ಟಿಲ್ಲೇ ಕೇಕ್ ಮಾಡತ್ತೀನಿ ರೀ. ಒಬ್ಬರು ರವೆ ಮೈದಾ ಹಿಟ್ಟು ಇದೆಲ್ಲ ಹಾಕಿ ಕೇಕ್ ಮಾಡ್ತಾರೆ. ನಾನು ಮೈದಾ ಹಿಟ್ಟಿಲ್ಲೇ ಮಾಡತ್ತೀನಿ ರೀ. ಬೊಗಣಿ ಒಂದು ಸ್ವಲ್ಪ ಇದು ಆಗಿದೆ ಅಲ್ರಿ, ತಳ್ಳಗದ ರೀ ಬೊಗಣಿ, ಅಂದ್ರೆ ಅಗಲದ ರೀ ಬೊಗಣಿ. ಅದಕ್ಕೆ ತಿರುಗಿಸೋ ಮತ್ತಿಗೆಲ್ಲ ಒಂದು ಸ್ವಲ್ಪ ಇದು ಆಲತ್ತದ ರೀ. ಒಂದು ಸ್ವಲ್ಪ ನೋಡ್ಕೊಂಡು ತಿರುಗಿಸ್ಬೇಕು ರೀ. ಯಾಕಂದ್ರೆ ಇದು ಆಲಾಗತ್ತಿತ್ತು ಒಂದು ಸ್ವಲ್ಪ ನನಗೆ ಗರ ಅಂತ ತಿರುಗಿಸಾಗತ್ತಿದಲ್ರಿ. ಒತ್ತಿ ಸ್ಪೀಡ್ ಮಾಡಿ ಅದಕ್ಕೆ ಇದು ಸಿಡ್ಲಿಗಿತ್ತೈತ್ರಿ ಅದಕ್ಕೆ ಕಡೆಗೆ. ಆಮೇಲೆ ಸಿಡ್ಯಾನ ಅವಕಾಶ ನೋಡ್ಕೊಂಡ್ಕೆರೆ ತಿರುಗಾಡಿದ್ರಿ. ಇದೊಂದು ಸ್ವಲ್ಪ ಕರಗಬೇಕು ರೀ ಮೊಸರು. ಒಂದು ಸ್ವಲ್ಪ ಇದು ಆಗ್ಬೇಕು ರೀ ಚೆಂದಾಗಿ. ನಾವೇನು ಲಸ್ಸಿ ಗತ್ಲೆ ಆತದಲ್ಲ, ಲಸ್ಸಿ ಒಂದು ಸ್ವಲ್ಪ ಅಳಸ ಆತದಲ್ರಿ ಆ ರೀತಿ ಆಯ್ತು ನೋಡ್ರಿ. ಇದು ಇವಾಗ ಸಕ್ಕರೆ ಹಾಕಿ ತಿರುಗಾಡೋಣ. ಇವಾಗ ಇದಕ್ಕೆ ನೆಕ್ಸ್ಟ್ ನಾನು ಪೂರ್ತಿ ಕರಗನ ಇದಕ್ಕೆ ಮೈದಾ ಹಿಟ್ಟು ಹಾಕೋತೀನಿ ರೀ. ಮೈದಾ ಹಿಟ್ಟು ಮೊದಲ ಇದು ಮಾಡಿ ಇಟ್ಕೊಂಡೀನಿ ರೀ. ಚಾಣಿದಿಂತ ಸೋಸಿ ಮಾಡಿ ಎಲ್ಲ ಇದು ಮಾಡಿ ಇಟ್ಕೊಂಡೀನಿ ರೀ ಫ್ರೆಂಡ್ಸ. ಫುಲ್ ಎಲ್ಲ ಕರಗಬೇಕ್ರಿ ಸಕ್ರೆ ಕರಗನ. ಇವಾಗ ನೋಡಿರಿ ಮೈದಾ ಹಿಟ್ಟು ಸೋಸಿ ಮಾಡಿ ಇವಾಗ ಹಾಕೊಳಗತ್ತೀನಿ ನೋಡಿರಿ. ಒಂದು ಏನಿಲ್ಲ ಅಂದ್ರೆ ಭೀ ಸಣ್ಣ ಕಪ್ಪಿಲೆ 2 ಕಪ್ ಆಗ್ತದ್ರಿ. ಆಮೇಲೆ ದೊಡ್ಡದು ಒಂದು ಬಟ್ಲ ಅಂದ್ರೆ 1 ಬಟ್ಲ ಆಗ್ತದ್ರಿ. ಇವಾಗ ಇದಕ್ಕೆ ಚೆಂದಾಗಿ ಮೊದಲು ಕಲ್ಸ್ಕೊಳ್ಳೋಣ್ರಿ. ಇದ್ರಾಗ ಗಟ್ಟಿ ಹತ್ರ ಆಗಲ್ಲ ಯಾಕ್ರಿ, ಕಲ್ಸ್ಕೊಳ್ಳೋಣ. ಇವಾಗ ನಾನು ಕಲ್ಸೋದು ಇದು ಅದ ರೀ ನಮ್ದು. ಇದು ನೋಡಿರಿ ಇದು ತೊಗೊಂಡಿದ್ರಿ ನಾನು. ಯಾವಾಗ ಮಾಡೋಕ್ಕೆ ಬರ್ತದೆ. ಆಮೇಲೆ ಕಡ್ಲಿ ಹಿಟ್ಟು ಆತ ಭಾಳ ಅಂದ್ರೆ ಭಾಳ ಚಂದ ಕಲಿಸ್ತದ್ರಿ ಇದು. ಅಷ್ಟು ಏನೋ ಇದನ್ನೇ ಆಗಂಗಿಲ್ಲ ರೀ. ಚಮಚ ಎಲ್ಲ ಕಲಿಸ್ತೀವಿ ಅಂದ್ರೆ ಒಂದು ಸ್ವಲ್ಪ ಗಂಟು ಆಗ್ತದೆ ಅಂತೇಳಿ ಇದೇ ತೊಗೊಂಡೀನಿ ರೀ ನಾನು. ನೋಡಿರಿ ಇವಾಗ ಎಷ್ಟು ಗಟ್ಟಿಯಾಗ್ಯದ ಅಂತೇಳಿ. ಭಾಳ ಅಂದ್ರೆ ಭಾಳ ಗಟ್ಟಿಯಾಗೈತಿ. ಇದಕ್ಕೊಂದು ಸ್ವಲ್ಪ ಫುಲ್ ಕಲ್ಸ್ಕೊಳ್ಳೋಣ್ರಿ. ಕಲ್ಸ್ಕೊಂಡ್ಕೆರೆ ಆಮೇಲೆ ಗಟ್ಟಿ ಆಗಿದ್ರು ಭೀ ನಡೀತದೆ. ಆಮೇಲೆ ನಾವು ಇಲ್ಲಿ ನೋಡಿರಿ ಒಂದು ಗ್ಲಾಸ್ನಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ತೊಗೊಂಡಿನಿ. ಹಾಲು ಹಾಕ್ಲಾಗತ್ತೆ ನೋಡಿರಿ. ಒಂದು ಸ್ವಲ್ಪ ಇಟ್ಟಿನಿ ರೀ. ಯಾಕಂದ್ರೆ ಗಟ್ಟಿ ಐತಂದ್ರೆ ಹಾಕ್ಲಿಕ್ಕೆ ಬರ್ತೈತಿ. ಅಳಸಾದ್ರೆ ಮತ್ತು ಹಿಟ್ಟು ಹಾಕ್ಬೇಕಾಗ್ತದೆ ರೀ. ಅದಕ್ಕೆಲ್ಲಾಗಿ ಇದು ಗಟ್ಟಿ ಆದ್ರೆ ನಡೀತದೆ ರೀ, ಅಳಸ ಆಗ್ಬಾರ್ದು ರೀ. ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕಂತೇಳಿ ಇಟ್ಟಿನಿ ನೋಡಿರಿ ಒಂದು ಸ್ವಲ್ಪ. ನೀವು ಯಾವ ರೀತಿ ಕೇಕ್ ಮಾಡ್ತೀನಿ ಅಂತೇಳಿ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಈ ಕೇಕ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತೀನಿ ರೀ. ನೋಡಿರಿ ಒಂದು ಸ್ವಲ್ಪ ಗಟ್ಟಿಯಾಗೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಹಾಲು ಹಾಕ್ಕೊಳ್ಳೋಣ ರೀ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಫಸ್ಟ್.
ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಬಳಕ ಆಮೇಲೆ ನೋಡ್ಕೊಂಡು ಹಾಕ್ಳೋಕೆ ಬರ್ತದೆ ರೀ. ನೋಡಿರಿ ಎಷ್ಟು ಚಂದ ಕಾಣುತ್ತದೆ ಅಂತೇಳಿ ಮೊಸರು ಹಾಲು ಆಮೇಲೆ ಕೇಕಿಂದು ಇದು ಎಷ್ಟು ಮೊಸರು ಹಾಕ್ತೀವಿ ಅಷ್ಟು ಚಂದ ಬರ್ತದೆ ರೀ. ಹಾಲು ಇದು ಕೇಕ ಹಾಲು ಮೊಸರು ಎಷ್ಟು ಚಂದ ಹಾಕ್ತೀವಲ್ಲ ಅಷ್ಟು ಚಂದ ಕೇಕ್ ಆಗ್ತದೆ ರೀ. ಮೊಸರು ಅಂತೂ ಒಂದು ಪ್ಯಾಕೆಟ್ ಪೂರ ಹಾಕೀನಿ ರೀ. ಅದೇ ಪ್ಯಾಕೆಟ್ದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಕೆರೆ ಆಮೇಲೆ ಇದು ಮಾಡೋಕೆ ಬರ್ತದೆ ರೀ, ಹಾಕ್ಲಿಕ್ಕೆ ಬರ್ತದೆ. ಈ ಸದ್ಯಕ್ಕಂದ್ರೆ ಒಂದು ಪ್ಯಾಕೆಟ್ ಹಾಲು ತೊಗೊಂಡಿವಲ್ಲ ರೀ, ಅದು ತೊಗೊಂಡ್ಕೆರೆ ಇವಾಗ ನೋಡಿರಿ ಮಿಕ್ಸ್ ಮಾಡ್ಕೊಳಗತ್ತೀನಿ. ಒಬ್ಬಕ್ಕಿದಿಂತ ಮಿಕ್ಸ್ ಮಾಡೋದಿದ್ದು ಆಗಲ್ಗಿತ್ತು ರೀ. ಒಂದು ಸೌನ್ ಎಲ್ಲಿ ತಿರ್ಗಲ್ಗಿತ್ತು ರೀ, ನನ್ನ ಕೈನೇ ಆಡಲ್ಗಿತ್ತು, ಅಷ್ಟು ಗಟ್ಟಿಯಾಗಿತ್ತು. ಆಮೇಲೆ ಹಾಲೆಲ್ಲ ಇದ್ದು ರೀ, ಅಂದ್ರೆ ಗಟ್ಟಿಯಾಗಿತ್ತು ರೀ ಭಾಳ. ಅದು ಅಷ್ಟು ಇದಕ್ಕೆಲ್ಲ ಹತ್ಕೊಂಡಿತ್ತು ರೀ, ಅದೇನು ತಿರುಗೋದಿರ್ತದಲ್ಲ ರೀ ಅದಕ್ಕೆಲ್ಲ ಹತ್ಕೊಂಡಿತ್ತು. ಅದಕ್ಕೆ ನಮ್ಮ ನೆಗಣಿಗೂ ಇದು ಮಾಡಿದ್ರಿ, ನಾನು ಕರೆದ ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ತಿರುಗಿಸ್ಬಾ ಅಂತೇಳಿ ಆಕಿ ನಾ ಕೂಡಿ ತಿರ್ಗಸಾಗತ್ತೀವಿ ನೋಡ್ರಿ. ಇವಾಗ ನೋಡಿರಿ ಎಷ್ಟು ಚಂದ ತಿರ್ಗಸಾಗತ್ತೀವಿ ಇಬ್ಬರು ಕೂಡಿ ಅಂತೇಳಿ. ಆಕಿನೂ ನಾನು ಹೆಲ್ಪ್ ತೊಗೊಂಡ್ರಿ ಆಕಿದೊಂದು ಸ್ವಲ್ಪ. ಆಕಿನೂ ಕೇಕ್ ಮಾಡೋಕೆ ಬರ್ತದೆ, ನನ್ನ ನೋಡೋಣ ಮಾಡೋಣ ಬಾ ಟ್ರೈ ಮಾಡೋಣ ಅಂತ ಹೇಳಿದಳು. ಅದಕ್ಕೆ ಇಬ್ಬರು ಕೂಡಿ ಟ್ರೈ ಮಾಡತ್ತೀವಿ. ಏನು ಕೇಕ್ ಆಗ್ತದೋ ಏನು ಬನ್ ಆಗ್ತದೋ ಏನು ಮಾಡ್ತೋ ಗೊತ್ತಿಲ್ಲ ರೀ, ಅಷ್ಟು ಮಾಡಾಕತ್ತೀವಿ. ನಾನು ಎರಡು ಕೈ ಹಿಡ್ದೀನಿ. ಆಮೇಲೆ ಆಕಿ ಒಂದು ಸ್ವಲ್ಪ ಗರ ಅಂತ ತಿರ್ಗಸಾಗತ್ತೀವಿ ರೀ. ಅಂದ್ರೆ ಕೇಕ್ ಮಾಡೋಕ್ಕಂತೂ ಅಜ್ಜಿ ಹಿಟ್ಟಂತೂ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಚಂದ ಆಗ್ಬೇಕು ರೀ. ನೋಡಿರಿ ಇವಾಗ ಎಷ್ಟು ಚಂದ ಆಗ್ಯದ ಅಂತೇಳಿ. ನಮ್ಮ ಚುಕ್ಕೊಳಗೆ ಚಾವ್ ಇರ್ತಾವಲ್ಲ ರೀ, ಒಂದು ಸ್ವಲ್ಪ ಕೈ ಹಾಕೋದು ಕಾಲು ಹಾಕೋದು ಮಾಡೋಗತ್ತಿರಿ ಅವರು. ಇವಾಗ ಒಂದು ಸ್ಪೂನಿನಷ್ಟು ನಾವು ಅಡುಗೆ ಎಣ್ಣೆ ಹಾಕ್ಕೊಂಡಿವಿ ರೀ. ಯಾರ ಹತ್ರನಾದ್ರೂ ತುಪ್ಪ ಇತ್ತಂದ್ರೆ ತುಪ್ಪ ಹಾಕೋಬೋದು, ಆಮೇಲೆ ಯಾರ ಹತ್ರ ಬೆಣ್ಣೆ ಇತ್ತಂದ್ರೆ ಬೆಣ್ಣೆನೂ ಹಾಕೋಬೋದು. ನಾವು ಅಡುಗೆ ಎಣ್ಣೆ ಹಾಕ್ಕೊಂಡೇನಿ ರೀ ಒಂದು ಸ್ವಲ್ಪ. ಹಾಕ್ಕೊಂಡ್ಕೆರೆ ಇವಾಗ ಇದು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಒಂದು ಸ್ವಲ್ಪ ಸೋಡಾ ರೀ, ನಾವು ಏನು ಅಡುಗೆ ಹಾಕ್ತೀವಲ್ಲ ರೀ ಸೋಡಾ, ಬಜ್ಜಿಗೆ ಆಗಲಿ ಪುರಿಯಾಕಾಲಿ ಇವಾಗ ಯಾವುದೇ ಹಾಕ್ತೀವಲ್ಲ ರೀ ಅಡುಗೆ ಸೋಡಾ ರೀ, ಅಡುಗೆ ಸೋಡಾ ಹಾಕ್ಕೊಳಗತ್ತಿ ನೋಡಿರಿ. ಇವಾಗ ಅಂದಾಜು ನೋಡ್ಕೊಂಡು ಒಂದು ಅರ್ಧ ಚಮಚನೂ ಇಲ್ಲರಿ, ಅಷ್ಟೇ ಒಂದು ಚಿಟಿಕೆ 2 ಚಿಟಿಕೆ ಅಷ್ಟು ಹಾಕ್ಲಾಗತ್ತಿ ನೋಡಿರಿ ಸೋಡಾನು. ಅಂದ್ರೆ ಕೇಕ್ ಉಬ್ಬುತ್ತದೆ ರೀ, ಆಮೇಲೆ ಸಾಫ್ಟ್ ಆಗ್ತದೆ ರೀ ಮೆತ್ತಗೆ. ಅದಕ್ಕೆ ಸೋಡಾ ಹಾಕ್ತೀವಿ ರೀ ನಾವು. ಆಮೇಲೆ ಇದಕ್ಕೆ ಇನೋನು ಹಾಕ್ಬೇಕು ರೀ, ಇನೋಕ್ಕೆ ಚಂದ ಉಬ್ಬಿ ಬರ್ತದೆ ರೀ. ಆಮೇಲೆ ಕೇಕ್ನು ಸಾಫ್ಟ್ ಚಂದ ಆಗ್ತದೆ ಇನೋಕ್ನು, ಅದನ್ನು ಹಾಕಂಬ್ರಿ. ಇವಾಗ ಸೋಡಾ ಹಾಕಿವಲ್ಲ ರೀ, ಸೋಡಾ ಹಾಕಿಬಳಕ ಒಂದು ಸ್ವಲ್ಪ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ಇವಾಗ ಎಷ್ಟು ಚಂದ ಮಿಕ್ಸ್ ಮಾಡತ್ತೀವಿ ಅಂತೇಳಿ, ಯಾಕಂದ್ರೆ ಬೋಣಿ ಒಂದು ಸ್ವಲ್ಪ ಅಳಗ್ಯಾಡಾಗತ್ತೈತೆ ರೀ ಭಾಳ. ಅದಕ್ಕೆ ಒಂದು ಸ್ವಲ್ಪ ನಾನು ಹಿಡ್ದಿದ್ರಿ ಕೈ ಅಕ್ಕಿಗೆ ಒಂದು ಸ್ವಲ್ಪ ಅಂದ್ರೆ ತಿರುವ ಮತ್ತು ಈಗ ಬ್ಯಾನ್ ಆಗ್ಬಾರ್ದಲ್ಲ ರೀ. ಅದಕ್ಕೆ ಆಗಳ ನಾನು ತುಂಬ ಬ್ಯಾನ್ ಆಗತ್ತೀವಿ ರೀ ಕೈಗೆ, ನೋವಂತರೂ ನೋವಾಗತ್ತೀವಿ. ಅದಕ್ಕೆ ಇಬ್ಬರು ಒಂದು ಸ್ವಲ್ಪ ನಾವು ಒಂದು ಜರ ಹಿಡ್ದು ಆಕಿ ಒಂದು ಸ್ವಲ್ಪ ತಿರುಗಾಡಾಗತ್ತೀವಿ ನೋಡಿರಿ ಎಷ್ಟು ಭಾರಿ ಕಾಣಾಗತ್ತದ ಹಿಟ್ಟಂತರೂ. ಈ ನಮ್ಮ ಕೇಕ್ ಅಂತೂ ಭಾರಿ ಆಗ್ತದೆ ಅನ್ಸಕತ್ತದ ರೀ. ಹೆಂಗೆ ಆಗ್ತದೆ ಹೆಂಗೆಲ್ಲ ಆದ ಬಳಕೆ ಗೊತ್ತಲ್ಲ ರೀ, ಅಲ್ಲಿ ತನಕ ಏನಿನ್ನ ಗೊತ್ತಾಗಂಗಿಲ್ಲ. ನೋಡೋಣ್ರಿ. ಕೇಕ್ ಇಷ್ಟಪಡೋರು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ವಿಡಿಯೋ ಎಲ್ಲರೂ ನೋಡಾಕತ್ತೀರಿ ಅನ್ಕೋತೀನಿ. ಆಮೇಲೆ ಇಲ್ಲಿ ನೋಡಿರಿ ನಮ್ಮ ಕನ್ಕು ಇದು ತಿನ್ನೋತನ ಆಕಿ ಕ್ರೀಮ್ ಮಾಡಾಕತ್ತೀವಿ ರೀ. ಕ್ರೀಮ್ ಎದ್ರದಿಂದ ಮಾಡ್ತಾನಲ್ಲ ಡಾಲ್ಡಾದಿಂದ ಮಾಡಾಕತ್ತೀವಿ ರೀ. ಆಕಿ ಡಾಲ್ಡಾ ತೊಗೊಂಬಂದೀವಲ್ಲ ರೀ, ಡಾಲ್ಡಾ ಒಂದು ಸ್ವಲ್ಪ ಬಟ್ಲ ಹಾಕ್ಯಾರೆ ಚಂದ ಕಲಿಸ್ಬೇಕು ರೀ. ಅದು ಭಾಳತನ ಹಿಂಗೆ ಇದ್ರ ಚಮಚಾಲೆ ಅಂದ್ರೆ ಗಟ್ಟಿ ಬೆಳ್ಳಗಾಗ್ಬಿಡ್ತೈತೆ ರೀ ಕ್ರೀಮ್ ಪೂರ್ತಿ ಎಲ್ಲ ಇದು ಆಗ್ಬಿಡ್ತೈತೆ ರೀ. ಅದಕ್ಕೆ ಸಕ್ರೆ ಹಾಕಿಲ್ರಿ ಆಕಿ ಇಂದ್ರ ಕಡೆ ಹಾಕ್ತಾ ಅಂದಳು. ಪುಡಿ ಸಕ್ರೆ ಇಲ್ರಿ ನಂಬಲ್ಲಿ, ಕಲ್ಲು ಸಕ್ರೆನೇ ಐತಿ, ಅದೇ ಹಾಕ್ತಾ ಅಂದ್ರಿ. ಕಲ್ಲು ಸಕ್ರೆ ಅಂದ್ರೆ ದಮ್ಮನ ಸಕ್ರೆ ರೀ. ಪೂರ ಕಲ್ಲು ಸಕ್ರೆ ಅಂದ್ರೆ ಅದು ಬೊಕ್ಕುಳು ಹಿಂಗೆ ದಮ್ಮಂದು ಸಕ್ರೆ ಬರ್ತದೆ ಅದು ಅಲ್ರಿ. ಇದು ನಾವು ಚಾಕತ್ತು ಹಾಕ್ತೀವಲ್ಲ ರೀ, ಇದೇ ಸಕ್ರೆನೇ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಸೋಡಾ ಹಾಕ್ಬೇಕಂತ್ರಿ. ಅದಕ್ಕೆ ಸೋಡಾ ಹಾಕ್ಲಾಗತ್ತೀವಿ ರೀ. ಹಾಕ್ತಾರೆ ಇಲ್ಲಿ ನೋಡು ಅಂತ ಹೇಳ್ತಿದ್ದ, ಇಲ್ಲ ಹಾಕ್ತಾರೆ ಚಂದ ಆತ ಕ್ರೀಮ್ ಅಂತ ಹೇಳಿದ್ರು. ಅದಕ್ಕೆ ಒಂದು ಸ್ವಲ್ಪ ಹಾಕ್ಲಾಗತ್ತವ ನೋಡ್ರಿ. ಹಾಕ್ತಾರನ್ನ ಭಾಳ ಹಾಕ್ಬಾರ್ದ್ರಿ, ಅಷ್ಟೇ ಒಂದು ಸ್ವಲ್ಪ ಬಿದ್ದದೇನಿಲ್ಲ ಅಂತಾರಂಗೆ ಸೋಡಾ ಹಾಕ್ತಾರೆ ರೀ. ಹಾಕ್ಯಾರ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊತಾಳ್ರಿ. ಇವಾಗ ಅಕ್ಕಿಗೆ ಅದು ಕೊಟ್ಟೀನಿ ರೀ ಕ್ರೀಮ್ ಮಾಡೋಕೆ. ನಾನು ಅಕ್ಕಿ ಕಲ್ತು ಹಿಟ್ಟು ಕಲ್ಸಿವಲ್ರಿ, ಇವಾಗ ಕ್ರೀಮ್ ಮಾಡಾಕತ್ತಾಳ್ರಿ ಅಕ್ಕಿ. ಕ್ರೀಮ್ ಮಾಡ್ಕೆರೆ ಮತ್ತು ಅದಕ್ಕೆ ಮ್ಯಾಲೆ ಚಂದ ಡಿಸೈನ್ ಮಾಡೋಕೆ ಏನರ ಒಂದು ಸ್ವಲ್ಪ ಅಂಗಡಿ ಒಳಗಿನ ತರಬೇಕಂದಿದ್ರಿ. ಅದ್ರ ಏನೂ ಇಲ್ಲಂತ್ರಿ ಅಲ್ಲಿ. ಇಲ್ಲಿ ಊರಾಗ ಏನು ಸಿಗಂಗಿಲ್ಲ ರೀ ಜಾಸ್ತಿ. ಯಾವಾಗಾರ ಅಫ್ಜಲ್ಪುರಕ್ಕೆ ಹೋದಂದ್ರೆ ಅದಕ್ಕೆ ಏನೇನು ಹತ್ತಲ್ರಿ ಐಟಮ ಎಲ್ಲ ತೊಗೊಂಬರ್ತೀನಿ ರೀ. ಯಾವಾಗೂ ಬೇಕಾದಾಗ ನಾವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು ರೀ ಕೇಕ, ಹಂಗೆ ತೊಗೊಂಬರ್ತೀನಿ. ಈಗ ಸದ್ಯಕ್ಕೆ ನಮ್ಮ ಮನೆಯಾಗ ಎಷ್ಟು ಅದಾವಲ್ಲ ರೀ ಅಷ್ಟೇ ಸಾಮಗ್ರಿ ತೊಗೊಂಡ್ಕೆರೆ ನಾನು ಮಾಡಾಕತ್ತೀನಿ ನೋಡಿರಿ ಕೇಕ. ಮನ್ಯಾಗ ಅದು ಇದು ಅನ್ನೋದು ಏನೂ ಇಲ್ಲ ರೀ, ಒಂದು ಸ್ವಲ್ಪ ಎಷ್ಟಿತ್ತು ಅಷ್ಟೇ ತೊಗೊಂಡೀನಿ ಅಷ್ಟೇ. ಅಂದ್ರೆ ಮನೇನ ಸಾಮಾನು ತೊಗೊಂಡು ನಾನು ಇವಾಗ ಕೇಕ್ ಮಾಡತ್ತೀನಿ ರೀ, ಮನ್ಯಾಗಿದ್ದು ಸಾಮಾನು ತೊಗೊಂಡು. ಆಮೇಲೆ ಹಾಲಂತರೂ ಮನೆಯಾಗಿರಲ್ಲ, ಅದಕ್ಕೆ ಕೊಂಡು ತಂದೀನಿ ರೀ. ಹಾಲು ಮೊಸರು ಇವೆಲ್ಲ ಮನೆಯಾಗಿರಲ್ಲ. ಆಕಳಿದ್ದವ್ರ ಮನೆಯಾಗ ಇರ್ತಾವೆ ರೀ, ನಮ್ಮ ಮನ್ಯಾಗ ಹತ್ರ ಇಲ್ಲ. ಆಕಳಿದ್ದವ್ರ ಮನ್ಯಾಗ ಅವರು ಇದು ಮಾಡಿರ್ತಾರಲ್ಲ ರೀ, ಅದಕ್ಕೆ ಅವ್ರ ಮನೆಯಾಗ ಇರ್ತಾವೆ. ನಮ್ಮ ಮನೆಯಾಗ ಇರ್ಲಾರ್ಬಿಟ್ಟಾಗ ನಾವು ಕೊಂಡು ತರ್ಬೇಕು ರೀ. ಮನ್ಯಾಗ ಮೈದಾ ಹಿಟ್ಟು ಅದು ಇದು ಇತ್ತು, ಅದರಲ್ಲೇನೆ ಮಾಡಾಕತ್ತೀನಿ ನೋಡಿರಿ. ಆಮೇಲೆ ಉಪ್ಪು ಹಾಕ್ಲಾಗತ್ತೀನಿ ರೀ. ಫಸ್ಟ್ ಬೋಗಣ್ಯಾಗ ಉಪ್ಪಿನ ಮೇಲೆ ಇಡ್ಬೇಕಲ್ರಿ ಕೇಕ, ಅದಕ್ಕೆ ಹಾಕ್ಯಾರೆ ಎಲ್ಲ ಕಡೆಗೆ. ಇವಾಗ ನೋಡಿರಿ ಈ ರೀತಿ ತಳ್ಳಗೆ ಮಾಡಾಕತ್ತೀನಿ ರೀ. ತಳ್ಳಗಂದ್ರೆ ಭಾಳ ತಳ್ಳಗೆ ಆಗ್ಬಾರ್ದು ರೀ, ಒಂದು ಸ್ವಲ್ಪ ದಿಪ್ಪ ಇರ್ಬೇಕು. ಉಪ್ಪು ಕಾವು ಆಗ್ಬೇಕಲ್ರಿ ಕೇಕ್, ಉಪ್ಪಿನ ಮೇಲೆ ಅಂದ್ರೆ ಬೆಂಕಿ ಮೇಲೆ ಇದು ಆದಂಗೆ ಆಗ್ಬೇಕಲ್ರಿ. ಅದ್ರ ಕಲಾಗ ಒಂದು ಸ್ವಲ್ಪ ನೋಡಿ ಹಾಕ್ಕೊಂಡ್ರಿ. ನೋಡ್ರಿ ಅಲ್ಲಿ ಹಿಟ್ಟು ಕಲಸಿಟ್ಟಿದೆಯಲ್ರಿ, ನಮ್ಮ ನೆಗಣಿ ತೊಗೊಂಡಳು ಆಕಿ ನಾನು ಕಲಿತೆ ಮಾಡ್ತೀವಿ. ಆಮೇಲೆ ಕ್ರೀಮ್ನು ಕಲಿಸಿಟ್ಟಿವ್ರಿ, ಸಕ್ರೆ ಹಾಕಿ ಕ್ರೀಮ್ನು ತೊಗೊಂಡ್ವಿ.
ತೊಗೊಂಡ್ಕೆರೆ ಇವಾಗ ನಾನು ಮೊನ್ನೆ ಒಂದು ಸಲ ಇದು ಅದ್ರೊಳಗೆ ಇಡ್ಲಕ್ಕೆ ಏನರ ಒಂದು ಸ್ವಲ್ಪ ಬೇಕು ರೀ ಬಟ್ಲಾರೆ ಏನರ ಇಡ್ಬೋದು. ನನ್ನ ಹತ್ರ ಸ್ಟ್ಯಾಂಡ್ ಐತ್ರಿ ಅದು ಇಡೋದು. ಅದು ಕೇಕ್ ಮಾಡೋಕ್ಕಂತೇಳಿ ತೊಗೊಂಡಿದ್ರಿ ನಾನು ಸ್ಟ್ಯಾಂಡ್, ಯಾವಾಗ ಎಮರ್ಜೆನ್ಸಿ ಬರ್ತದೆ ಅಂತೇಳಿ ನಮ್ಮ ಊರ ಜಾತ್ರೆ ತೊಗೊಂಡಿದ್ರಿ. ಅದಕ್ಕೆ ಇವತ್ತು ಯೂಸ್ ಆಗತ್ತೆ ಅದು. ನಿಮ್ಮ ಹತ್ರ ಇದೈತಿಲ್ಲ ಅಂದ್ರೆ ಒಂದು ಸ್ವಲ್ಪ ಏನು ಡಬ್ಬ ಮೇಲೆ ಮುಚ್ಕೊಂಡಿರ್ತಾವಲ್ಲ ಅದು ಇಟ್ಕೊಂಡ್ರು ಬರ್ತದೆ ರೀ. ನಾನು ಇಲ್ಲಿ ಸ್ಟ್ಯಾಂಡ್ ಐತಿ, ಸ್ಟ್ಯಾಂಡ್ ಇಟ್ಕೊಳಕತ್ತೀನಿ. ಸ್ಟ್ಯಾಂಡೇ ಬೇಕಂತೇನಿಲ್ಲ. ಡಬ್ಬ ಮೇಲೆ ಮುಚ್ಚುಣ್ಕಿ ಇತ್ತಂದ್ರೆ ಹಳಿದು ಯಾವ್ದಾರು ಇತ್ತಂದ್ರೆ ಇಟ್ಕೋರಿ, ಯಾಕಂದ್ರೆ ಭಾಳ ಕರಗಾತದ್ರಿ ಅದು ಉಪ್ಪಿನ ದಶದಿಂದ. ಅದ್ರ ಕಲಾಗೆ ಅದು ಇಟ್ಕೆರೆ ಗರಮ್ ಆಗತ್ತಾನೆ ಇಟ್ಟು. ಇವಾಗ ನೋಡಿರಿ ನಮ್ಮ ನೆಗಣಿ ಬಟ್ಲಾದಾಗ ಎಣ್ಣೆ ಹಚ್ಚಿ ಇಟ್ಟಿವಿ. ಒಂದು ಸ್ವಲ್ಪ ನೋಡಿರಿ ಆ ಕಡೆ ಈ ಕಡೆ ಎಣ್ಣೆ ಹಚ್ಚಿಟ್ಟಿನಿ. ಎಣ್ಣೆ ಹಚ್ಚಿ ಇಟ್ಕೆರೆ ಇವಾಗ ಆಕಿ ಇದು ಹಾಕ್ಲಾಗತ್ತಾವ ನೋಡ್ರಿ ಹಿಟ್ಟ ಏನು ಕಲಿಸಿಟ್ಟಿವಲ್ರಿ ಅದು ಎಷ್ಟು ಹಾಕ್ಲಾಗತ್ತಾಳ ನೋಡ್ರಿ ಹೆಂಗೆ ಹಾಕ್ಲಾಗತ್ತಾಳ ಅಂತೇಳಿ. ಒಂದು ಸ್ವಲ್ಪ ಇದು ಐತಲ್ರಿ ಎಲ್ಲ ಕಡೆ ಇದಾಗಿತ್ತು, ಅದಕ್ಕೆ ಕೈದಿಂತ ಹಾಕ್ದಳ್ರಿ. ಅಂದ್ರೆ ಪೂರ್ತಿ ಅದರಲ್ಲೇ ಬರಲಾಗಿತ್ತು, ಅದಕ್ಕೆ ಕೈದಿಂತ ಹಾಕ್ದಳ್ರಿ ಹಿಟ್ಟ. ನೋಡಿರಿ ಎಷ್ಟು ಚಂದ ಆಗ್ಯದ ಅಂತೇಳಿ. ಲಾಸ್ಟ್ ಇನ್ನೂ ಹಾಕ್ಯಾಳ್ರಿ ಆಕಿ. ಇನ್ನೂ ಹಾಕೋದು ವಿಡಿಯೋ ಮಾಡೋದು ಆಗಲಿಲ್ಲ, ಹಂಗೆ ಅದು ತೋರ್ಸೋದನ್ನ ಆಗಲಿಲ್ಲರಿ. ಚಾಲು ಮಾಡಿದ ಆದ್ರೆ ಅದು ಗೊತ್ತಾಗಲಿಲ್ಲ. ಇವಾಗ ನೋಡಿರಿ ವಿಡಿಯೋ ಆಗಲಿಲ್ಲ, ಅದು ಚಾಲು ಮಾಡಿದ್ರಿ ಅದು ವಿಡಿಯೋ ಆಗಲಿಲ್ಲ. ನಮ್ಮ ಲಕ್ಷ್ಯ ಪ್ರೀ ಅದು ಇದು ತೊಗೊಂಡು ಹೋದ್ರಿ ಬೊಗೋಣಿ. ಅದು ಏನು ತಿನ್ನೋದೇ ಮಾಡ್ಯಾನ ರೀ ಅವ, ಹಿಟ್ಟು ಇದ್ದಿದ್ದು ಗೊತ್ತಿಲ್ಲ ರೀ ಅವನಿಗೆ. ತಿನ್ನೋದು ಮಾಡ್ಕೆರೆ ತೊಗೊಂಡು ಹೋದ್ರಿ ಅವ. ಹಾಲಿಂದ ಬೆಣ್ಣಿಗತ್ಲೆ ಅದಲ್ರಿ, ಅದಕ್ಕೆ ಹಾಲೇ ಅದೇನು ಮಾಡಿ ಒಯ್ದಿದ್ರಿ ಅವ, ಹಾಲು ಇದ್ದಿತ್ತಿಲ್ಲ. ಆಮೇಲೆ ಈ ರೀತಿ ಹಿಟ್ಟು ಹಾಕ್ಯಾರಿ ಈ ರೀತಿ ನೆಲಕ್ಕೆ ಬಡ್ಲಿಕ್ಕೆ ತಾಡ್ರಿಕಿ. ಯಾಕೆ ಬಡ್ಲಿಕ್ಕೆ ಕೇಳೋಣ. ಆಮೇಲೆ ಈ ರೀತಿ ಬಡಿಬೇಕತ್ರಿ. ಆಮೇಲೆ ಇಲ್ಲಿ ಗುಳ್ಳಿ ಬರ್ತಾವಲ್ರಿ, ಅವು ಗುಳ್ಳಿ ಹೊಡಿಬೇಕತ್ರಿ. ಯಾಕಂದ್ರೆ ಹಿಂಗೆ ಗುಳ್ಳಿ ಹೊಡಿಲ್ಲ ಅಂದ್ರೆ ಉಬ್ಬಿ ಬರ್ತದಲ್ರಿ ಏನು ಕೇಕಿನ ಹಿಟ್ಟು ಅದಲ್ರಿ ಇದು. ಅದು ಎದ್ದಕ ಉಬ್ಬಿ ಬಂದಕಳಿಗೆ ಸೀಳ್ತದಂತ್ರಿ ಕೇಕ. ಅದ್ರ ಕಲಾಗ ಈ ರೀತಿ ಬಡ್ಲಿಗೆ ತಿಳ್ರಿ ಚಂದ ಸೌನ ತಿಳಿ ಆಲೆ ಅಂತೇಳಿ. ನೋಡಿರಿ ಎಷ್ಟೊತ್ತನ ಬಡ್ಲಿಗತ್ತ ಅಂತೇಳಿ. ಹಾಗೆ ಬಡಿತಾ ಅಂದರು ಬಡಿ ಅಂತ ಹೇಳ್ದೆ. ಚಂದ ಬಡದ ಬಳಕ ಎಲ್ಲ ಗುಳ್ಳಿ ಇದು ಮಾಡಿದ ಬಳಕ ಇವಾಗ ಎತ್ತಿ ಮ್ಯಾಲೆ ಇಡೋಣ ಅಂತ ಹೇಳ್ದು. ನೀನೇ ಇಡು ಅಂತ ಹೇಳೋಣ, ಆಕಿನೇ ಇಡ್ಲಾಗತ್ತ ನೋಡ್ರಿ. ಇಲ್ಲಿ ನೋಡ್ರಿ ಇಡ್ಲಕ್ಕೆ ಹೋಗಿ ಕೈಗೆ ಬೋಗಣ್ ಹೆಚ್ಕೊಂಡು ನೋಡ್ರಿ ಒಂದು ಜರ ಕೈ ಸುಡ್ತಾಕಿದ್ದು. ಆಮೇಲೆ ನೋಡಿ ಇಡುವನ ನೋಡ್ಕೆರೆ ಇಟ್ಟೋಡ್ರಿ. ಇವಾಗ ಇದ್ರ ಮ್ಯಾಲೆ ಒಂದು ಸ್ವಲ್ಪ ಮುಚ್ಚಬೇಕ್ರಿ ಹಿಟ್ಟಿಂದ ಏನು ನಾವು ಬಟ್ಲಾದ ಕೇಕ ಇದು ಹಾಕಿಟ್ಟಿವಲ್ರಿ ಹಿಟ್ಟು, ಆ ಹಿಟ್ಟಿನ ಮೇಲೆ ಮುಚ್ಚಬೇಕ್ರಿ. ಇವಾಗ ಒಂದು ಸ್ವಲ್ಪ ಒಂದು ಬಟ್ಲ ಪ್ಲೇಟರ ಏನರ ತೊಗೊಂಡು ಮುಚ್ಚಬೇಕು. ಇದು ಅದ್ರ ಮೇಲಿಂದ ಡಕ್ಕಣ್ ಮುಚ್ಚಬೇಕಂದ್ವಿ. ಅದು ಬಹುತೇಕ ಕೇಕ ಏನರ ಅಂದ್ರೆ ಉಬ್ಬುತ್ತಂದ್ರೆ ಅದು ಬಟ್ಲ ಇದು ಆಗ್ತದೆ ಬ್ಯಾಡ ಅಂತ ಅಂದ್ರೆ ನಾನು ಅದಕ್ಕೆ ಮತ್ತು ಹಿಂಗೆ ಮುಚ್ಚಿದೇವು ಅಂದ್ರೆ ಅಷ್ಟು ಕೇಕೆಲ್ಲ ಇದು ಆಗ್ತದೆ ಅಂದ್ಕೇರಿ ಹಂಗೂ ಬ್ಯಾಡ ಅಂದ್ಕೇಳಿ ಬಿಟ್ವಿ. ಮತ್ತೊಂದೊಂದು ಸಣ್ಣ ಪ್ಲೇಟ್ ಇತ್ತು ರೀ, ಅದು ಪ್ಲೇಟ್ ಡಬ್ಬ ಹೊಡ್ಲಿತ್ತಾವ ನೋಡ್ರಿ, ಅಷ್ಟೇ ಅದಕ್ಕೆ ತಕ್ಕ ಅದ ರೀ. ಅಂದ್ರೆ ಉಬ್ಬಿದ್ರು ಭೀ ನಡೀತದೆ ರೀ, ಅದು ಪ್ಲೇಟಾಗ ಗುಮ್ಮ ಐತಲ್ರಿ ಎತ್ತರದ, ಅದಕ್ಕೆ ಅದೇ ಮುಚ್ಚದೋಡ್ರಿ ಆಕಿ. ನೋಡ್ರಿ ಹೆಂಗೆ ಮಾಡತ್ತೀವಿ ನಾವು ಕೇಕ್ ಅಂದ್ರೆ. ನೆಗಣಿ ಮಕ್ಕಳು ಒಬ್ರೊಬ್ಬರು ನೆಗಣಿ ಮಕ್ಕಳು ಇದು ಇರ್ತಾರೆ ರೀ. ನಾವಂತರೂ ಒಂದು ದಿನವೂ ಕಚ್ಚಾಡಲಿಲ್ಲ, ಒಂದು ದಿನವೂ ಇದು ಮಾಡಲಿಲ್ಲ ರೀ. ಇಬ್ಬರು ನಾವು ಅಂದ್ರೆ ನಮ್ಮ ಮದ್ವೆ ಆಗಿ 9ನೇ ವರ್ಷ ಚಾಲು ಐತ್ರಿ. ಅಂದ್ರೆ 9ನೇ ವರ್ಷ 9ನೇ ವರ್ಷ ಚಾಲು ಐತ್ರಿ. ಅವತ್ತೇನು ಹಿಡ್ದು ಇನ್ನೂವರೆಗೂ ಒಂದು ದಿನ ಕಚ್ಚಾಡಿಲ್ಲ ರೀ. ಇಬ್ಬರು ಏನು ಹಾಕತ್ತಂಗೆ ಇದ್ದಂಗೆ ಇದ್ದೀವಿ ನಾವು. ಕೇಕ್ ಅಂತೂ ಇಟ್ಬಿಟ್ಟಿವಿ. ಕೇಕ ಕುದಿಯೋಕೆ ಒಂದು ಅರ್ಧ ಗಂಟೆ 1 ಗಂಟೆನೇ ಆಗ್ತದೆ ರೀ. ಸಣ್ಣ ಇಟ್ಬಿಟ್ಟಿವಿ. ಗ್ಯಾಸ ಓಟ್ ಇಡಬೇಡ್ರಿ, ಓಟ್ ಇಟ್ಟೇವು ಅಂದ್ರೆ ಅಷ್ಟು ಇದು ಆಗ್ಬಿಡ್ತೈತ್ರಿ. ಆಮೇಲೆ ಕೇಕ್ ಕುದ್ದದೇನಿಲ್ಲತ್ತಿ ನೋಡಿದ್ವಿ. ಆಮೇಲೆ ಎಲ್ಲ ಕಡೆ ಕುದೀತು. ನಡುವೆ ಅಂದ್ರೆ ಏನು ಸೆಂಟ್ರದಾಗೆ ಒಂದು ಸ್ವಲ್ಪ ಇದು ಐತ್ರಿ ಹಸಿ ತಳ್ಯಾಗ. ಅದಕ್ಕೆ ನಮ್ಮ ನೆಗಣಿ ಇನ್ನೊಂದು ಸ್ವಲ್ಪ ಬಿಡೋಣ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಟ್ಟು ಬಳಕ ನೋಡ್ಲಾಗತ್ತಿದೆ ರೀ ಯಾವಾಗ ಕೇಕ್ ರೆಡಿ ಆಗಿತ್ತು ನಮ್ಮದು ಫುಲ್ಲ ಸಾಫ್ಟಾಗಿ ನೋಡಿರಿ. ಅದು ಆಕಿ ಅಂದಂಗೆ ಮ್ಯಾಲೆಲ್ಲ ಸಿಳಿತೋಡ್ರಿ. ಯಾಕಂದ್ರೆ ಅದು ನಾವು ಏನು ಇದು ಮಾಡಿದೇವಲ್ರಿ ಅಂದ್ರೆ ಗುಳಿ ಬಂದಿವಲ್ರಿ, ಅದಕ್ಕೆಲ್ಲ ಸಿಳ್ಯದ ಅಂತ ಹೇಳಿದ್ರು ಆಕಿ. ನೋಡಿರಿ ಎಷ್ಟು ಚಂದ ಕೇಕ್ ಬಂದು ಅಂತೇಳಿ ಸಾಫ್ಟಾಗಿ ತೊಡ್ರಿ ಫ್ರೆಂಡ್ಸ್. ಒತ್ತದ ಬಿಸಿ ಭಾಳ ಇತ್ತಲ್ರಿ, ಅದ್ರ ಕಲಾಗ ತೆಗಿಯೋಕೆ ಬರ್ಲಾಗಿತ್ತು ರೀ. ಅದು ನಾ ಚಮಚಾರೆ ಕಡಿಚಿಗೆರೆ ಏನರೇ ತೊಗೊಂಡು ತೆಗಿ ಅಂತ ಹೇಳತ್ತಿದ್ರಿ. ಅದಕ್ಕೆ ಜಾರಿ ಇತ್ತು ರೀ ಅಲ್ಲಿ ಮಗಲಾಗ, ಅದೇ ಜಾರಿ ತೊಗೊಂಡು ತೆಗಿಲಾಗ ತೊಗೊಳ್ರಿ. ಯಾಕಂದ್ರೆ ಬೋಗೋಣಿ ಈಗ ನೀರು ಇರಲ್ಲಲ್ರಿ ಅದ್ರಾಗ, ಭಾಳ ಕಾವಾಗಿರ್ತದೆ ರೀ ಬೋಗೋಣಿ. ಕೈ ಸುಡ್ತಂದ್ರೆ ಭಾಳ ಸುಡ್ತದೆ ರೀ. ಆಕಿಗೆ 2 ಸಲ ಸುಟ್ಕೊಂಡಾಳ, ನಾ 1 ಸಲ ಸುಟ್ಕೊಂಡೇನಿ ರೀ ಕೈ. ಅದಕ್ಕೆ ಗುಳಿ ಬರ್ತಾವೆ ಏನು ಬರ್ತಾವೆ ಗೊತ್ತಿಲ್ಲ ರೀ, ಗುಳಿ ಬಂದ ಬಳಕೆ ಗೊತ್ತಾ. ಇವಾಗ ನೋಡಿರಿ ಕೇಕ್ ಎಷ್ಟು ಭಾರಿ ಆಗೈತಿ. ಒಂದು ಪ್ಲೇಟ್ದಾಗ ನೀರು ಹಾಕಿ ಇಲ್ಲಿ ಇಟ್ಟಿವಿ ನೋಡ್ರಿ ಒಂದು ಸ್ವಲ್ಪ ಆರಾಕಂತೇಳಿ. ಜಲ್ದಿ ಆರ್ತದೆ ಅಂಥೇಳ್ರಿ. ತಣ್ಣಗಾಗ್ತದ, ಬಿಸಿ ಇದ್ದಾಗಳಿ ಭಾಳ ಸುಡ್ತದ್ರಿ ಬಟ್ಲಾನು ಕೇಕ್ನು ಎಲ್ಲ ಆದ ಬಳಕ. ಇವಾಗ ನೋಡಿರಿ ಕೇಕ ಅದು ಬಟ್ಲಾದಂತ ತೆಗಿಬೇಕಂತೇಳಿ ತೆಗಿಲಾಗತ್ತೀನಿ ರೀ. ತಣ್ಣಗಾಗಿತ್ತು ರೀ ಪೂರ್ತಿ, ಚಂದ ಆರಿತಂತೇಳಿ ಈ ರೀತಿ ನಾವೊಂದು ಚಾಕು ತೊಗೊಂಡು ಕಟ್ ಮಾಡಿ ತೆಗಿಲಾಗತ್ತಿದ. ಆಮೇಲೆ ಡಬ್ಬ ಹಾಕ್ಯಾರೆ ಬರ್ತದೆ ಇಲ್ಲಿ ನೋಡ್ದೆ ಬರಲಿಲ್ಲ ರೀ ಅದು ಅಷ್ಟ. ಲೈಟ್ ಒಂದು ಹೋಗಿವು, ಕತ್ತಲಾಗಿತ್ತು ರೀ. ನಮ್ಮ ಆಯಿ ನಮ್ಮ ನೆಗಣಿ ಇದು ಒಡ್ಲಿಗಿತ್ತಿರು, ಶೇಂಗಾ ಒಡ್ಲಿತ್ತರ ಅಲ್ಲೇ ಕೂತು. ಆಮೇಲೆ ನೋಡಿರಿ ಇನ್ನೊಮ್ಮೆ ಚಂದ ಚಂದ ಅಂದ್ರೆ ರೌಂಡ್ ಎಲ್ಲ ಸುತ್ತಿಂದೆಲ್ಲ ಚಂದ ತೆಗೆದು ನೋಡು ಆಮೇಲೆ ಎಲ್ಲ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ರೌಂಡ್ ಎಲ್ಲ ಮತ್ತೊಮ್ಮೆ ಚಾಕು ಹಾಕ್ಯಾರಿ ಎಲ್ಲ ಬಿಡಿಸ್ಕೊಂಡ್ರಿ. ಎಲ್ಲ ರೌಂಡ್ ಎಲ್ಲ ಪೂರ್ತಿ ಇದು ಆಗಂಗೆ. ಆಮೇಲೆ ಜಾಸ್ತಿ ಏನು ಹತ್ಕೊಂಡಿದ್ದಿತ್ತಿಲ್ಲ ರೀ ಅದು, ಒಂದು ಸ್ವಲ್ಪ ಇದು ಆಗಿತ್ತು. ಅಂದ್ರೆ ಒಂದು ಯಾವಾಗ ಏನೇ ಅಲ್ಲಿ ಒಂದು ಸ್ವಲ್ಪ ಬೆಟ್ರ್ ಪೇಪರ್ ಇದ್ದಿತ್ತಿಲ್ಲ ರೀ, ಅದಕ್ಕೆ ಎಣ್ಣೆ ಹಚ್ಚಿ ಇದು ಮಾಡ್ಕೊಂಡಿದ್ನ. ಅದಕ್ಕೆ ಏನೂ ಆಗೋಲ್ಲ ತೆಗಿ ಅಂತ ಹೇಳಿದ್ರು. ಅದಕ್ಕೆ
ತಗಲಿತ್ತು ನೋಡ್ರಿ ಇವಾಗ. ಆಮೇಲೆ ನಮ್ಮ ಕನ್ಕೋತ ತಿನ್ನಕ್ಕೆ ಬಂದಿರ್ರಿ ಅವರು. ಇವಾಗ ನಾವು ನಮ್ಮ ಕನ್ಕು ಎಲ್ಲರೂ ಕೇಕ್ ತಿಂತೀವ್ರಿ ಇವಾಗ. ಇಲ್ಲಿ ನೋಡ್ರಿ ಕೇಕ್ ಎಷ್ಟು ಭಾರಿ ಬಂದದ ಅಂಥೇಳಿ, ಹ್ಯಾಂಗೆ ಕಲರ್ ಬಿಟ್ಟದ ಅಂಥೇಳಿ ಇವಾಗ ಮ್ಯಾಲಿಂದು ಅಷ್ಟು ಕಟ್ ಮಾಡ್ಕೊತೀನಿ ರೀ. ಇವಾಗ ಇದೇನು ಮ್ಯಾಲೆ ಸೀಳಿದದಲ್ರಿ, ಇದಿಷ್ಟು ಕಟ್ ಮಾಡ್ಕೊತೀನಿ ರೀ. ನೋಡಿರಿ ಎಷ್ಟು ಭಾರಿ ಬಂದು ಕೇಕ್ ಅಂತೂ. ನಾನಂತೂ ನೋಡಿದ್ರೆ ನಾನೇ ಗಾಬರಿ ಆಗೈತಿ ರೀ ನನಗೆ, ಇಷ್ಟು ಚಂದ ಕೇಕ್ ಮಾಡಿದ್ದೇವೆ ಇಬ್ಬರು ಕೂಡಿ ಅಂತೇಳಿ. ನೋಡಿರಿ ಹೆಂಗೆ ಕಾಣತ್ತದ ಕೇಕ್ ಅಂತೇಳಿ. ಇದು ಕ್ರೀಮ್ ಬೇಡ ಏನೂ ಬೇಡ, ಹಾಗೆ ಚಂದ ಕಾಣಿಸ್ತದೆ ನೋಡ್ರಿ ಇದು ಕೇಕ. ಕ್ರೀಮ್ ಹಚ್ಚಿದೆ ಅಂದ್ರೆ ಮತ್ತೆ ಇದು ಆಗ್ತದಂತೆ ಅನಿಸಿತ್ತು. ನಮ್ಮ ನಗೇಣಂದ್ರು ಯಾಕೆಲ್ಲ ಚಂದ ಕಲಸು ಅಂತ ಹೇಳೋದು, ಚಂದ ಹಚ್ಚ ಅಂತ ಹೇಳೋದು. ಎಲ್ಲ ಸ್ಮೆಲ್ ಅಂತೂ ಭಾರಿ ಬರಾಕತ್ತೈತಿ ರೀ. ಮೈದಾ ಹಿಟ್ಟಿಲೆ ಇಷ್ಟು ಭಾರಿ ಕೇಕ್ ಮಾಡಿದ್ವಿ ನಾವು ಅಂತೇಳಿ ಅನಿಸಿತ್ತು ರೀ ನಮಗಂತೂ. ಇವಾಗ ನಾನು ಸ್ಮೆಲ್ ನೋಡೋಣ, ನಮ್ಮ ರಚ್ಚನು ಸ್ಮೆಲ್ ನೋಡೋಕೆ ಬಂದಾಳ್ರಿ. ಆಮೇಲೆ ಇವಾಗ ನೋಡ್ರಿ ಇಲ್ಲಿ ಕ್ರೀಮ್ ತೊಗೊಂಡಿವಲ್ರಿ, ಕ್ರೀಮ್ ಹಾಕಿ ಕಲಸಿಟ್ಟಿಡ್ರಿ. ಅದಕ್ಕೆ ನಾನು ಒಂದು ಸ್ವಲ್ಪ ಫುಡ್ ಕಲರ್ ಹಾಕಿದ್ರಿ, ಹಳದಿ ಕಲರ್ದಂತ ಕೇಸರಿ ಕಲರ್ ರೀ. ಅದು ಫುಡ್ ಕಲರ್ ಹಾಕಿ ಇವಾಗ ಅದಕ್ಕೆ ನೋಡಿರಿ ಎಷ್ಟು ಚಂದ ಕೇಕ್ ಬಂದು ಅಂತೇಳಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ಭಾರಿ ಕಾಣಾಗತ್ತದ ಕೇಕ್ ಅಂತೂ. ಇದೇ ಫಸ್ಟ್ ಟೈಮ್ ನೋಡಿರಿ ಇಬ್ಬರು ಕೂಡಿ ಕೇಕ್ ಮಾಡಿದ್ದು ನಾವು, ನಾನು ನಮ್ಮ ನೆಗೆನ ಕೂಡಿ. ಫಸ್ಟ್ ಟೈಮ್ ಅಂದ್ರೆ ಎಲ್ಲರೂ ಖುಷಿ ಆಗ್ತದಲ್ರಿ, ಅದಕ್ಕೆ ಫಸ್ಟ್ ಟೈಮ್ ಅನ್ನತ್ತೀನಿ ರೀ ನಾನು. ಖುಷಿ ಆಗೈದ್ರಿ ನಮಗೂ ಕೇಕ್ ಮಾಡಿವಿ ಅಂತೇಳಿ. ನಾವು ಚಂದ ಆಗೈದ್ರಿ. ಅಂದ್ರೆ ಹಿಂಗೆ ನಾವು ಏನ್ರಿ ಮಾಡ್ದಕ್ಕಾಗ ಚಂದ ಆಯಿತು ಕೇಕ್ ಅಂದ್ರೆ ಏನೋ ಅಂದ್ರೆ ಮನ್ಸಿಗೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತದೆ ರೀ. ಅದು ಒಂದು ಸ್ವಲ್ಪ ಹಾಳಾಯಿತು ಅಂದ್ರೆ ಬೇಜಾರು ಆಗ್ತದೆ ರೀ, ಎಲ್ಲ ಮಾಡಿದಕ್ಕೆ ಏನೂ ಇದು ಆಗಲಿಲ್ಲ ಅಂಥೇಳಿ. ಇವಾಗ ನೋಡಿರಿ ಎಲ್ಲ ಕಡೆಗೆ ಚೆಂದಾಗಿ ಕ್ರೀಮ್ ಒರೆಸಾಕತ್ತೀನಿ. ಸ್ವಲ್ಪ ಆಗಿತ್ತು ರೀ ಅದಕ್ಕೆ ಕ್ರೀಮ, ಅದು ಸ್ವಲ್ಪ ಐತ್ರಿ ಡಾಲ್ಡ, ಅದಕ್ಕಾಗಿ ಅದು ಎಷ್ಟದಲ್ಲ ಅಷ್ಟು ಹಾಕಿ ಚೆಂದಾಗಿ ಕ್ರೀಮ್ ಮಾಡ್ಲಾಗತ್ತಿ ಮಾಡಿ ನೋಡ್ರಿ ಹಾಕಿ ಅಷ್ಟು. ನೋಡಿರಿ ಈಗ ಹ್ಯಾಂಗೆ ಒರೆಸಾಗತ್ತೀನಿ ಅಂತೇಳಿ. ಆರದ ಬಳಕ ಒರೆಸ್ಬೇಕು ರೀ ಇದು ಡಾಲ್ಡ. ಯಾಕಂದ್ರೆ ನಾವು ಹಿಂಗೆ ಏನು ಬಿಸಿ ಇರ್ತದಲ್ರಿ ಕೇಕ, ಬಿಸಿ ಇದ್ದಕಳಿಗೆ ಏನು ಒರೆಸ್ದೇವಲ್ರಿ ನಾವು ಕ್ರೀಮ್, ಅದೆಲ್ಲ ಏನಾಗ್ತದೆ ರೀ ಕರಗಿ ಹೋಗ್ಬಿಡ್ತೈತ್ರಿ. ಯಾಕಂದ್ರೆ ಡಾಲ್ಡ ಇರ್ತದಲ್ರಿ, ಅದು ಎಣ್ಣೆ ಕರಗ್ದಂಗೆ ಕರಗಿ ಬಿಡ್ತೈತ್ರಿ ಅದು. ಅದ್ರ ಕಾಲಾಗೆ ಆರದ ಬಳಕ ತಣ್ಣಗಾದ ಬಳಕ ಈ ರೀತಿ ಒರೆಸ್ಬೇಕು ನೋಡಿರಿ. ಇವಾಗ ಈ ರೀತಿ ಒರೆಸ್ಲಾಗತ್ತೀನಿ ರೀ ನಾನು ಮ್ಯಾಲೆ ಚಂದ ಡೆಕೋರೇಷನ್ ಮಾಡ್ಬೇಕಂತೇಳಿ. ಡೆಕೋರೇಷನ್ ಮಾಡೋಕೆ ಒಂದು ಸ್ವಲ್ಪ ಏನ್ರಿ ಹಿಂಗೆ ನಿಮ್ಮ ಹತ್ರ ಏನ್ರಿ ಇದ್ದು ಅಂದ್ರೆ ಮಾಡ್ಬೋದು, ನಮ್ಮ ಹತ್ರ ಏನೂ ಇಲ್ಲರಿ, ಅದಕ್ಕೆಲ್ಲ ಇಷ್ಟೇ ಮಾಡಿಬಿಡ್ತೀನಿ ರೀ ನಾನು. ಚಂದ ಮಾಡ್ಬೇಕಂತೇಳಿ ಮಾಡಿದ್ರಿ. ಒಂದು ಸ್ವಲ್ಪ ಅವು ಏನರ ತೊಗೊಂಬಂದು ಅಲ್ಲಿ ಹತ್ತಕ್ಕೆ ಏನೂ ಇಲ್ಲ, ಊರಾಗ ದುಕಾನ್ಗಳದಾಗ ಜಾಸ್ತಿ ಏನೂ ತಂದಿರಲ್ರಿ, ಅದಕ್ಕೆ ಏನೂ ಇಲ್ಲಾರ ಬಟ್ಟೆಕ ಏನೂ ಮಾಡಿಲ್ಲರಿ ಫ್ರೆಂಡ್ಸ. ಇದಿಷ್ಟೇ ಚಂದ ಆಗ್ಯದ ಅನ್ಕೋತೀನಿ ರೀ ನಾನು. ಟೇಸ್ಟ್ ಅಂತೂ ಇದು ಆಗಿತ್ತು. ಇವಾಗ ನೋಡಿರಿ ನಮ್ಮದು ಕೇಕ ರೆಡಿ ಆಯಿತು. ಎಷ್ಟು ಚಂದ ಕಾಣಾಕತ್ತದ ಅಂಥೇಳಿ. ಏನು ಸೇಮ್ ಬೇಕ್ರಿ ಸ್ಟೈಲ್ನಾಗೆ ಆಗೈತೆ ನೋಡ್ರಿ ಕೇಕ. ಟೇಸ್ಟ್ ಹೆಂಗದ ರುಚಿ ಆಗ್ಯದೇನಿಲ್ಲ ನೋಡೋಣ್ರಿ. ಆಮೇಲೆ ಕೇಕ್ ಕಟ್ ಮಾಡೋಣ ಬರ್ರಿ ಎಲ್ಲರೂ. ಬರ್ರಿ ಇವಾಗ ನಮ್ಮದು ಡೆಕೋರೇಷನ್ ಅಂತ ಆಯಿತು. ಅಂದ್ರೆ ಕೇಕ ಕ್ರೀಮ್ ಒರೆಸೋದು ರೆಡಿ ಅಂತ ಆಯಿತು ನೋಡಿರಿ. ಇವಾಗ ಎಷ್ಟು ಭಾರಿ ಕಾಣಾಕತ್ತದ ಅಂತೇಳಿ. ಕೇಕ್ ನೋಡಿರಿ ಈ ಮ್ಯಾಲೆ ಕ್ರೀಮ್ ಒರೆಸಿನಿ, ಸೈಡಿಗೆ ಒರೆಸಿಲ್ರಿ. ಸೈಡಿಗೆ ನೋಡಿರಿ ಹೆಂಗೆ ಕಾಣಾಕತ್ತ ಅಂತೇಳಿ. ಸ್ವಲ್ಪ ಇತ್ತಲ್ರಿ ಅದಕ್ಕೆ ಮ್ಯಾಲೆ ಒರೆಸ್ಬಿಟ್ಟೇನಿ ರೀ ದಿಪ್ಪಾಗಿ. ಇನ್ನೊಂದು ಸ್ವಲ್ಪ ಇತ್ತಂದ್ರೆ ಸೈಡಿಗೆ ಒರೆಸ್ತಿದ್ದ. ಇವಾಗ ಕಟ್ ಮಾಡತ್ತೀನಿ ನೋಡಿರಿ ಎಷ್ಟು ಚಂದ ಕಟ್ ಆಲಾಗತ್ತದ ಅಂತೇಳಿ. ಆಮೇಲೆ ಸಾಫ್ಟ್ ಆಗೈತೆ ರೀ, ಭಾಳ ಇದು ಹಾಕಿ ಮಾಡಪ್ಲೇನಿಲ್ಲ ನೋಡಿರಿ ಎಷ್ಟು ಚಂದ ಮೃದು ಆಗ್ಯದ ಅಂತೇಳಿ. ಇವಾಗ ಒಂದು ಪೀಸ್ ನೋಡಿರಿ ಎಷ್ಟು ಚಂದ ಪೀಸ್ ಕಟ್ ಆಯ್ತು ಅಂತೇಳಿ. ಒಂದು ಸ್ವಲ್ಪನೂ ಇದಾಗಿಲ್ಲ ನೋಡ್ರಿ, ಎಷ್ಟು ಮೆತ್ತಗಾಗೈತೆ ನೋಡ್ರಿ ಕೇಕ್ ಅಂತೂ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೇನೆ ರೀ, ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್. ಮತ್ತು ಮುಂದಿನ ವಿಡಿಯೋ ಸಿಗ್ತೇವೆ ರೀ ಮತ್ತೊಂದು ರೆಸಿಪಿ ಕೂಡ.